ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಬಿಟ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2025 ಹಾಗೂ 26ನೇ ಶೈಕ್ಷಣಿಕ ಸಾಲಿನಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಸಹ ಪೋಸ್ಟ್ ಮ್ಯಾಟ್ರಿಕ್ ವ್ಯಾಸಂಗನ ಮಾಡ್ತಾ ಇದ್ದೀರಾ ಅಂದ್ರೆ SLC ನ ಹೊರತುಪಡಿಸಿ ಅದ್ರ ಮೇಲ್ಪಟ್ಟುವಂತಹ ಕ್ಲಾಸಸ್ ಗಳಿಗೆ ಓದ್ತಾ ಇದ್ದೀರಾ ಅಂತಂದ್ರೆ ಸೊ ನಿಮಗೋಸ್ಕರ ಸ್ಕಾಲರ್ಶಿಪ್ ರೂಪದಲ್ಲಿ ಹಣವನ್ನು ಕೊಡೋದಕ್ಕಾಗಿ ಸಂಸ್ಥೆ ಒಂದು ಮುಂದಾಗಿದೆ. ಹಾಗಾದ್ರೆ ಯಾವ ಸಂಸ್ಥೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೆ, ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಅದಕ್ಕೆ ಬರ್ಕೋಬಹುದು, ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗಿದೆ, ಅರ್ಜಿ ಯಾವರಿಗೆ ಸಲ್ಲಿಸಬೇಕಾಗಿದೆ, ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಇದೇ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ನೀವೇನಾದ್ರೂ ಪೋಸ್ಟ್ ಮೆಟ್ರಿಕ್ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಸಹ ಈ ಒಂದು ಬೆನಿಫಿಟ್ಸ್ ನ ಸುಲಭವಾಗಿ ಪಡೆಯಬಹುದು. ಸೊ ಹಾಗಾದ್ರೆ ಯಾವ ಯಾವ ವಿದ್ಯಾರ್ಥಿಗಳು ಈ ಒಂದು ಬೆನಿಫಿಟ್ಸ್ ನ ಪಡೆಯಬಹುದು? ಸ್ನೇಹಿತರೆ, ನೀವು ಏನಾದ್ರೂ SLC ಅನ್ನ ಹೊರತುಪಡಿಸಿ SLC ಮೇಲ್ಪಟ್ಟುವಂತಹ ಕ್ಲಾಸಸ್ ಯಾವುದೇ ಇರಲಿ, IT ಆಗಿರಬಹುದು, ಡಿಪ್ಲೊಮಾ ಆಗಿರಬಹುದು, ಅಂಡರ್ ಗ್ರಾಜುಯೇಷನ್ ಆಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ಆಗಿರಬಹುದು, PUC ಆಗಿರಬಹುದು, ಅಥವಾ ಯಾವುದೇ ಟೆಕ್ನಿಕಲ್ ಮತ್ತು ಪ್ರೊಫೆಷನಲ್ ಕೋರ್ಸಸ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಸಹ ಈ ಒಂದು ಬೆನಿಫಿಟ್ ನ ಪಡೆಯಬಹುದು. ಇನ್ನ ಕೆಲವೊಂದು ಷರತ್ತುಗಳು ಈ ಒಂದು ಸ್ಕಾಲರ್ಶಿಪ್ ನವರು ಇಟ್ಟಿದ್ದಾರೆ. ಸೊ ಏನು ಅಂತಂದ್ರೆ, ಸೊ ನಿಮ್ಮ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು, 1 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಎರಡನೇದಾಗಿ ನಿಮ್ಮ ಬಳಿ BPL ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು. ಮೂರನೇದಾಗಿ ಫ್ರೆಂಡ್ಸ್, ನೀವು ಏನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ ಅದಕ್ಕೆ ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಆರ್ ಥರ್ಡ್ ಸಮ್ ಅಲ್ಲಿ ಇರಬೇಕು. ಅದನ್ನ ಹೊರತುಪಡಿಸಿ ಮೇಲ್ ಸಮ್ ಹೋಗಿದ್ದೀರಾ ಅಂತಂದ್ರೆ ನೀವು ಎಲಿಜಿಬಲ್ ಆಗಿರೋದಿಲ್ಲ. ಅಂದ್ರೆ ನೀವು ಡಿಗ್ರಿಯಲ್ಲಿ ಇರ್ತೀರಾ, ನಿಮ್ದು 1 ಇಯರ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಇಯರ್ ಅಲ್ಲಿ ಫಸ್ಟ್ ಸಮ್ ಅಲ್ಲಿ ಮಾತ್ರ ಅಪ್ಲೈ ಮಾಡಬಹುದು, ಇನ್ನು ಮಿಕ್ಕಿದ ಯಾವುದೇ ಸಮ್ಗಳಿಗೆ ಅಪ್ಲೈ ಮಾಡೋಕೆ ಅವಕಾಶ ಇರೋದಿಲ್ಲ. ಇನ್ನ ಬೇರೆ ಯಾವುದೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಸಹ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಈಸಿಯಾಗಿ ಅಪ್ಲೈ ಮಾಡಬಹುದು. ಇನ್ನು ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಫ್ರೆಂಡ್ಸ್, ಮೊದಲದಾಗಿ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು. ಎರಡನೇದಾಗಿ ನಿಮ್ಮ ಪ್ರೀವಿಯಸ್ ರಿಸಲ್ಟ್ ಪಾಸ್ ಆಗಿರ್ಬೇಕು ವಿತ್ ಮಿನಿಮಮ್ 60%. ನೀವು ಪ್ರೀವಿಯಸ್ ಇಯರ್ ಹಿಂದಿನ ವರ್ಷದಲ್ಲಿ 60% ಮಾರ್ಕ್ಸ್ ನ ತೆಗೆದಿರ್ಬೇಕು. ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕು. ನಿಮ್ಮ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಒಂದು ಫೋಟೋ, ಇಷ್ಟು 7 ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೀವು ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ CH ಸೆಂಟರ್ ನಲ್ಲಿ ಅಪ್ಲಿಕೇಶನ್ ನ ಹಾಕಬಹುದು. ಸೊ ನೀವು ಆ ಒಂದು ಡಾಕ್ಯುಮೆಂಟ್ ನ ತಗೊಂಡೋಗಿ ಗ್ರಾಮ 1 ಅಥವಾ ಕರ್ನಾಟಕ 1 ಗೆ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ ಕೊಟ್ಟಾಗ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ನ ಆನ್ಲೈನ್ ಸಬ್ಮಿಟ್ ಮಾಡ್ತಾರೆ. ಆನ್ಲೈನ್ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಅಕ್ನಾಲಜ್ಮೆಂಟ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಏನ್ ನೀವು ಅಪ್ಲಿಕೇಶನ್ ನ ನಿಮ್ಮ ಲಾಗಿನ್ ID ಹಾಕ್ಬಿಟ್ಟು ಅವ್ರು ಸಬ್ಮಿಟ್ ಮಾಡ್ತಾರೆ ಸೈಬರ್ನವರು. ನಂತರ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗುತ್ತೆ. ಅದರಲ್ಲಿ ಎಲ್ಲಾ ಡೀಟೇಲ್ಸ್ ನಿಮ್ದು ಟೈಪಿಕಲಿ ಪ್ರಿಂಟ್ ಆಗಿರ್ತದೆ. ಸೊ ಆ ಒಂದು ಅಪ್ಲಿಕೇಶನ್ ಜೊತೆಗೆ ನಾನು ಹೇಳಿದಂತಹ 7 ಡಾಕ್ಯುಮೆಂಟ್ಸ್ ನಿಮಗೆ ಜ್ಞಾಪನ ಇಲ್ಲ ಅಂತಂದ್ರೆ ಫ್ರೆಂಡ್ಸ್, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಬರ್ದಿದ್ದೀನಿ. ಅದನ್ನ ನೋಡ್ಕೊಂಡು ಅಷ್ಟು ಡಾಕ್ಯುಮೆಂಟ್ ಜೊತೆಗೆ ನಿಮ್ಮ ಒಂದು ಜನರಲ್ ಆಗಿರುವಂತಹ ಅಪ್ಲಿಕೇಶನ್ ನ ತಗೊಂಡೋಗಿ ಅಟ್ಯಾಚ್ ಮಾಡಿ ನಿಮ್ಮ ಪ್ರಿನ್ಸಿಪಲ್ ಅಥವಾ HOD ಏನಿದ್ದಾರೆ ನಿಮ್ಮ ಕಾಲೇಜ್ನವರು, ಅಲ್ಲಿ ಅಟೆಸ್ಟೇಷನ್ ಅನ್ನ ಮಾಡಿಸಿ, ಅಂದ್ರೆ ಸೀಲ್ ಅಂಡ್ ಸೈನ್ ಮಾಡಿಸಿ. ಸೀಲ್ ಅಂಡ್ ಸೈನ್ ಮಾಡಿದ್ಮೇಲೆ ಮತ್ತೆ ಆ ಡಾಕ್ಯುಮೆಂಟ್ ನ ತಗೊಂಡ್ಬಂದು ಅದೇ ಸರ್ವರ್ ನಲ್ಲಿ ಆ ಒಂದು ಲಾಗಿನ್ ನಲ್ಲಿ ಅಪ್ಲೋಡ್ ಮಾಡಿ. ಸೀಲ್ ಅಂಡ್ ಸೈನ್ ಆಗಿರುವಂತಹ ಎಲ್ಲಾ ಡಾಕ್ಯುಮೆಂಟ್ ಗಳು ನೀವು ಅಪ್ಲೋಡ್ ಮಾಡಿದ್ಮೇಲೆ ಫ್ರೆಂಡ್ಸ್, ವೆರಿಫೈಯರ್ಸ್ ನಿಮ್ಮ ಅಪ್ಲಿಕೇಶನ್ ನ ವೆರಿಫೈ ಮಾಡ್ತಾರೆ. ಆ ಒಂದು ಅಪ್ಲಿಕೇಶನ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಕೂಡಲೇ ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ನೇರವಾಗಿ ಅಮೌಂಟ್ ನ ವರ್ಗಾವಣೆ ಮಾಡಿ ಕೊಡ್ತಾರೆ. ಅಥವಾ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರ ಒಂದು ರೆಕಾರ್ಡ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಅವರು ಒಂದು ಪ್ರೊಫಾರ್ಮಾ ಕಳಿಸ್ತಾರೆ. ಆ ಪ್ರೊಫಾರ್ಮಾವನ್ನ ನೀವು ಪ್ರಿನ್ಸಿಪಲ್ ತಗೊಂಡೋಗಿ ಶಾರ್ಟ್ ಸೈನ್ ಮತ್ತು ಲಾಂಗ್ ಸೈನ್ ಅನ್ನ ಮಾಡಿಸಿ ಮತ್ತೆ ಆ ಪ್ರೊಫಾರ್ಮಾವನ್ನು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಫ್ರೆಂಡ್ಸ್, ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತೆ ರೀಚೆಕ್ ಮಾಡಿ ಅವರು ಅಪ್ಲೋಡ್ ಮಾಡ್ತಾರೆ. ಇನ್ನ ಯಾವ ಒಂದು ಸಂಸ್ಥೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದೆ ಅಂತ ಹೇಳಲಿಲ್ಲ ಸ್ನೇಹಿತರೆ. ಈ ಒಂದು ಸ್ಕಾಲರ್ಶಿಪ್ ಕೊಡುವಂತಹ ಸಂಸ್ಥೆ ಹೆಸರು ಬಂದ್ಬಿಟ್ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಆಗಿದೆ. ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಈ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಉಂಟಾಗಬಾರ್ದು, ಅವರ ವಿದ್ಯಾಭ್ಯಾಸ ಮುಂದುವರಿಸಬೇಕು ಎಂಬ ಉದ್ದೇಶಕ್ಕಾಗಿ ಸೊ ಇವರು ಈ ಒಂದು ಸ್ಕಾಲರ್ಶಿಪ್ ಅನ್ನ ಈಸಿಯಾಗಿ ಕೊಡ್ತಾ ಇದ್ದಾರೆ. ಇನ್ನು ಪ್ರೀವಿಯಸ್ ಇಯರ್ ಈ ಒಂದು ಅಪ್ಲಿಕೇಶನ್ ಆಫ್ಲೈನ್ ಮಾತ್ರ ಇತ್ತು, ಆನ್ಲೈನ್ ಲಭ್ಯ ಇರಲಿಲ್ಲ. ಸೊ ಈ ವರ್ಷ ಆನ್ಲೈನ್ ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಫ್ರೆಂಡ್. ಸೊ ಹಾಗಾಗಿ ನೀವು ಈಸಿಯಾಗಿ ಈ ಒಂದು ಬೆನಿಫಿಟ್ಸ್ ನ ಪಡೆಯಬಹುದು. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಡೌಟ್ ಬೇಕು ಅಂತ ಅಂದ್ರೆ ಸೊ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ನ ಕೊಡ್ತೀನಿ.
ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಅನುಕೂಲ ಆಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.